Hello students, welcome to TechnoGeeks Innovations TGI DCT Coaching Center. So ಇವತ್ತಿನ ವಿಡಿಯೋದಲ್ಲಿ ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕಾ ಬೇಡವಾ ಅಂತೇಳಿ ಕನ್ಫ್ಯೂಷನ್ ಅಲ್ಲಿ ಇರುವಂತ ಸ್ಟೂಡೆಂಟ್ಸಿಗೆ ಈ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಜನ ಇದ್ರ ಬಗ್ಗೆ ವಿಡಿಯೋ ಕೊಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿರೋದ್ರಿಂದ ರಿಕ್ವೆಸ್ಟೆಡ್ ವಿಡಿಯೋ ಇದಾಗಿರ್ತದೆ ಸ್ಟೂಡೆಂಟ್ಸ್. ಫಸ್ಟ್ ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕು ಅಂದರೆ ವೆರಿ ಇಂಪಾರ್ಟೆಂಟ್ಲಿ ಕೆಲವು ಫ್ಯಾಕ್ಟರ್ಸ್ಗಳನ್ನ ನಾವು ಥಿಂಕ್ ಮಾಡಲೇಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಜಾಬ್ ಆಸ್ಪೆಕ್ಟ್ಸ್, ನೀವು ಗೌರ್ಮೆಂಟ್ ಮತ್ತು ಪ್ರೈವೇಟ್ ಜಾಬ್ ಆಸ್ಪೆಕ್ಟ್ಸ್ ನೀವು ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೊಳ್ಳೋದ್ರಿಂದ ಮುಂದೆ ಜಾಬಲ್ಲಿ ಯಾವುದೇ ಇಶ್ಯೂಸ್ಗಳು ಫಾರ್ಮ್ ಆಗಲ್ಲ ಅನ್ನೋದಾದರೆ ನೀವು ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೊಳ್ಳೋದು ಇಟ್ ವಿಲ್ ಬಿ ಗುಡ್ ಐಡಿಯಾ. ಸೊ ನೆಕ್ಸ್ಟ್ ಸ್ಕೋಪ್ ಆಫ್ ದ ಬ್ರಾಂಚು, ಈಗ ಯಾವ ಬ್ರಾಂಚಸ್ಗಳಿಗೆ ಸ್ಕೋಪ್ ಇದೆ ಅನ್ನೋಂಥದ್ದಲ್ಲ, ಆಫ್ಟರ್ ಇಂಜಿನಿಯರಿಂಗ್ ಕಂಪ್ಲೀಷನ್ ಆಫ್ಟರ್ 5-6 ಇಯರ್ಸ್ ನೀವು ಚೇಂಜ್ ಮಾಡ್ಕೊಳ್ತಾ ಇರೋವಂಥ ಬ್ರಾಂಚಸ್ಗೆ ಸ್ಕೋಪ್ ಇದೆನಾ ಅಂತ ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕಾಗಿರುತ್ತೆ. ವೆರಿ ಸ್ಪೆಷಲಿ ಸ್ಟಡಿ ಅಬಿಲಿಟಿ. ಈಗ ನೀವು ಯಾವುದೋ ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚಿಗೆ ಚೇಂಜ್ ಆದಾಗ ಆ ಚೇಂಜ್ ಆಫ್ ಬ್ರಾಂಚ್ ಆಗಿರುವಂಥ ಬ್ರಾಂಚನ್ನು ಸ್ಟಡೀಸ್ ಕೆಪಬಿಲಿಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಸೊ ನಿಮಗೆ ಆ ಚೇಂಜ್ ಆಫ್ ಬ್ರಾಂಚಿಂದು ಇಂಟ್ರೆಸ್ಟ್ ಇದೆನಾ, ಸ್ಕೋಪ್ ಹೇಗಿದೆ, ಇದೆಲ್ಲದ್ರ ಬಗ್ಗೆ ತಿಳ್ಕೊಂಡು ನೀವು ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನೀಗ ಕೊಡ್ತೀನಿ. ಯೂಶಲಿ ಡಿಪ್ಲೊಮೋದಲ್ಲಿ ಮೇಜರ್ಲಿ ಇರುವಂಥ ಬ್ರಾಂಚಸ್ಗಳಾದರೆ EAD, ಸಿವಿಲ್, CS, EC, ಮೆಕ್ಯಾನಿಕಲ್, ಇದೆಲ್ಲ ಮೇಜರ್ ಮದರ್ ಬ್ರಾಂಚ್ಗಳಾಗಿರುತ್ತೆ. ಸಪೋಸ್ ನೀವೇನಾದರೂ ಇಂಜಿನಿಯರಿಂಗ್ಗೆ ಯೂಶಲಿ END ಮತ್ತು ಸಿವಿಲಿಗೆ ಮ್ಯಾಕ್ಸಿಮಮ್ ಆಫ್ ಗೌರ್ಮೆಂಟ್ ಜಾಬ್ಸ್ಗಳು ಕ್ವಾಲಿಫರ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ END ಸಿವಿಲ್ ಡಿಪ್ಲೊಮೋದಲ್ಲಿ ಮಾಡಿದ್ದೀರಾ, ಒಂದು ಎಕ್ಸಾಂಪಲ್ ತಗೊಳ್ತೀನಿ. ನೀವು ಡಿಪ್ಲೊಮಾನ END ಕಂಪ್ಲೀಟ್ ಮಾಡಿದ್ದೀರಾ, ಈಗ ರೈಟ್ ನಾವು ನಮಗೆ CSCಗೆ ಸಖತ್ ಸ್ಕೋಪ್ ಇದೆ. ಸೊ ನೀವು ಆ ಸ್ಕೋಪನ್ನು ಫಾರ್ ಎಕ್ಸಾಂಪಲ್ ನಿಮ್ಮ ರಿಲೇಟಿವ್ಸ್ಗಳಲ್ಲಿ ಇರ್ಬೋದು, ನಿಮ್ಮ ಸೀನಿಯರ್ಸ್ ಇರ್ಬೋದು, ಯಾರೋ CS ಕಂಪ್ಲೀಟ್ ಆಗಿರೋವಂಥ ಸ್ಟೂಡೆಂಟಿಗೆ ಲ್ಯಾಕ್ಸ್ ಟುಗೆದರ್ ಪ್ಯಾಕೇಜಸ್ ಬರ್ತಾ ಇರುತ್ತೆ, ಅದನ್ನು ನೋಡಿ ನೀವು ಇನ್ಸ್ಪೈರ್ ಆಗಿಬಿಟ್ಟು ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತೀರಾ. ದಟ್ ಈಸ್ ಆಲ್ಸೋ ಗುಡ್ ಐಡಿಯಾ. ಆದರೆ ನೀವು END ಇಂದ CSCಗೆ ಏನಾದರೂ ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಡಿಗ್ರಿ ಬಂದು ಇಂಜಿನಿಯರಿಂಗ್ ಸರ್ಟಿಫಿಕೇಟು CSL ಕಂಪ್ಲೀಟ್ ಆಗಿರುತ್ತೆ, ಬಟ್ ನಿಮಗೆ ಸಾಕಷ್ಟು JEE ಪೋಸ್ಟ್ಗಳು ಕ್ವಾಲಿಫರ್ ಆಗುತ್ತೆ. ಯಾವ್ಯಾವುದಕ್ಕೆ? END ಮತ್ತು ಸಿವಿಲ್ ಬ್ರಾಂಚಸ್ಗಳಿಗೆ. ಫಾರ್ ಎಕ್ಸಾಂಪಲ್ ಯಾವುದೋ JEE ಪೋಸ್ಟ್ ಕ್ವಾಲಿಫರ್ ಆಗಿದೆ, ನೀವು ಎಕ್ಸಾಮ್ನ ಅಪಿಯರ್ ಆಗ್ತೀರಾ. ಬಿಕಾಸ್ ಡಿಪ್ಲೊಮೊ JEEಗೆ ಕಾಂಪಿಟೇಷನ್ ಕಂಪೇರ್ ಟು ಅದರ್ ಜಾಬ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಇರ್ತದೆ ಸ್ಟೂಡೆಂಟ್ಸ್. ಏನಕ್ಕೆ ಅಂದರೆ ಡಿಪ್ಲೊಮೋಗೆ ಬಂದು PUC ಬೇಸ್ ಬಂದಿರೋಂಥ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡೋ ಹಾಗಿರೋಲ್ಲ. ಇನ್ನು ಡಿಪ್ಲೊಮೋದಲ್ಲಿ ಆಲ್ರೆಡಿ ಡಿಪ್ಲೊಮೊ ಮುಗಿಸಿ ಇಂಜಿನಿಯರಿಂಗ್ ಹೋಗಿರೋ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಇಂಜಿನಿಯರಿಂಗಲ್ಲಿ ಬ್ಯುಸಿ ಆಗಿರ್ತಾರೆ, ಅವ್ರು ಕೂಡ ವಾಪಸ್ ಬರೋದು ಸ್ವಲ್ಪ ಕಡಿಮೆ ಇರುತ್ತೆ ಸ್ಕೋಪ್ಸು. ಇನ್ನು ಇಂಜಿನಿಯರಿಂಗ್ ಮುಗಿಸಿ ಫುಲ್ ಲೈಫೇ ಒಂದು ಜಾಬಲ್ಲಿ ಸೆಟಲ್ ಆಗಿ ಹೋಗ್ಬಿಟ್ಟಿರ್ತಾರೆ. ಲೈಕ್ ಈಗ ನಂತರ ಈಗ ನಾವು ಒಂದು ಪ್ರೊಫೆಷನಲ್ ಫೀಲ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಆಗ್ಬಿಡ್ತೀವಿ. ಸೊ ವಿಲ್ ಗೋ ಬ್ಯಾಕ್ ಟು ದ ಅಗೇನ್ ನಾವು ಹೋಗೋದಿಲ್ಲ. ಸೊ ನಮ್ಮ ಥರದವರು ಕೂಡ ನಿಮ್ಗೆ ಏನಾಗುತ್ತೆ, ಕಾಂಪಿಟೇಷನಿಗೆ ಬರೋದಿಲ್ಲ. ಇಂಜಿನಿಯರಿಂಗ್ ಪರ್ಸ್ಯೂ ಮಾಡ್ತಾ ಇರೋರು ಕಾಂಪಿಟೇಷನಿಗೆ ಬರಲ್ಲ. ಇನ್ನು ಕೆಲವು ಮಕ್ಕಳು UPSC IAS ಎಕ್ಸಾಮ್ಸ್ಗಳನ್ನ, ಹೈಯರ್ ಸ್ಟಡೀಸ್ MS ಮಾಡಬೇಕು, ಈ ಥರದ್ದು ಸ್ಟೂಡೆಂಟ್ಸ್ಗಳಿರ್ತಾರೆ. ಅಂದರೆ ಡಿಪ್ಲೊಮೊ ಮುಗಿಸಿ ಡಿಗ್ರಿ ಮುಗಿಸಿ ಡಬಲ್ ಡಿಗ್ರಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಅವರು ಕೂಡ ನಿಮಗೆ ಸ್ಕೋಪಲ್ಲಿ ಬರೋದಿಲ್ಲ. ಇನ್ನು ಡಿಪ್ಲೊಮೊ ಕಂಪ್ಲೀಟ್ ಮಾಡ್ದಲೇ ಡಿಸ್ಕಂಟಿನ್ಯೂ ಮಾಡಿ 2-3 ಬ್ಯಾಕ್ ಇಟ್ಟಿರೋ ಸ್ಟೂಡೆಂಟ್ಸೇ ಎಷ್ಟೋ ಇರ್ತಾರೆ. ಆಲ್ ಕ್ಲಿಯರ್ ಇರ್ತಾರೆ, ವೆರಿ ಸ್ಪೆಷಲಿ JEEಗೆ ಕೋಚಿಂಗ್ನ ಪ್ರಿಫರ್ ಮಾಡ್ತಾರೆ. ಅಂದರೆ ಆವಾಗ ಯಾವುದಾದ್ರೂ ಕೋಚಿಂಗ್ನ ತೊಗೊಂಡು ಪ್ರಿಫರ್ ಮಾಡಿದ್ರೆ ಆರಾಮಾಗಿ ನೀವು JEE ಪೋಸ್ಟ್ಗೆ ಈಸಿಯಾಗಿ ಸೆಲೆಕ್ಷನ್ ಆಗಬಹುದು. ಇನ್ ಕೇಸ್ ನಿಮ್ಮ ಲಕ್ ಇದ್ದು ನೀವು JEE END ಮೇಲೆ ಸೆಲೆಕ್ಟ್ ಆದ್ರಿ ಅಂತ ಅನ್ಕೊಳ್ಳೋಣ. ಈಗ ನೋಡೋಣ, ಬಟ್ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ ಇಂಜಿನಿಯರಿಂಗ್ CS ಅಲ್ಲಿ, ನೀವು JEE ಪೋಸ್ಟ್ ನಿಮ್ಗಾಗಿದೆ ENDಯಲ್ಲಿ. ಈಗ ನೀವು ನೆಕ್ಸ್ಟು AE ಪ್ರಮೋಟ್ ಆಗಬೇಕು ಅಂತಂದರೆ ನಿಮ್ಮ ಈ ಡಿಗ್ರಿ ಸರ್ಟಿಫಿಕೇಟ್ ಏನಿದೆ, ಓಕೆ, ಸೊ ಈ ಡಿಗ್ರಿ ಸರ್ಟಿಫಿಕೇಟು ಯೂಸ್ ಆಗೋದಿಲ್ಲ. ಏನಕ್ಕೆ ಅಂದರೆ ಕೆಲವು ಜಾಬ್ಗಳನ್ನ ವಿತ್ ರೆಸ್ಪೆಕ್ಟ್ ಟು ದ ಸ್ಪೆಷಲೈಸೇಷನ್ ಮೇಲೇ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್, ಪೋಸ್ಟ್ ಆಫೀಸ್, ರೈಲ್ವೆ. ಸೊ ಈ ಥರದ ಸೆಕ್ಟರ್ಸ್ಗಳಿಗೆ ನೀವು ಎನಿ ಡಿಗ್ರಿ ಮಾಡಿದ್ರು ನಿಮಗೆ ಆ ಜಾಬನ್ನು ಅಕ್ವೈರ್ ಮಾಡ್ಬೋದಾಗತ್ತೆ. ಆದರೆ JEE ಅನ್ನೋದು ನಿಮಗೆ ಪರ್ಟಿಕ್ಯುಲರ್ ಬ್ರಾಂಚ್ ನಾಲೆಡ್ಜ್ ಮೇಲೇ ಡಿಫೈನ್ ಮಾಡಿರ್ತಾರೆ. ಸೊ JEE ಮಾಡಿಕೊಂಡು ನೀವು
ಹೋಗಬೇಕು ಅಂದರೆ ಓನ್ಲಿ ಎಕ್ಸ್ಪೀರಿಯನ್ಸ್ ಬೇಸ್. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಬೇಸ್ ನೀವು ಜೆ ಇಂದ ಎಗೆ ಚೇಂಜ್ ಆಗಬೇಕೇ ವಿನಃ ಡಿಗ್ರಿ ಸರ್ಟಿಫಿಕೇಟ್ನ ಅಪ್ಲೈ ಮಾಡೋದಕ್ಕೂ ಆಗಲ್ಲ. ಫಾರ್ ಎಕ್ಸಾಂಪಲ್ KPTCL ಕಾಲ್ ಫಾರ್ ಮಾಡಿದ್ರು, ನೀವೀಗ KPTCL ಅಲ್ಲಿ ಎಕ್ಸಾಂಪಲ್ KPTCL ಅಲ್ಲಿ END ಬ್ರಾಂಚ್ JE ಆಗಿ ವರ್ಕ್ ಮಾಡ್ತಿರ್ತೀರಾ. ಬಟ್ ನೆಕ್ಸ್ಟು ಸೇಮ್ KPTCL ಏನೋ ಎಗೆ ಪೋಸ್ಟಿಗೆ ಕಾಲ್ ಫಾರ್ ಮಾಡ್ತಾರೆ. ಕಾಲ್ ಫಾರ್ ಮಾಡಿದ್ರೆ ನೀವು ಅಪ್ಲೈ ಮಾಡೋದಕ್ಕೆ ಬರಲ್ಲ. ಏನಕ್ಕೆ ಅಪ್ಲೈ ಮಾಡೋಕ್ಕೆ ಬರಲ್ಲ? ಬಿಕಾಸ್ ನಿಮ್ಮ ಇಂಜಿನಿಯರಿಂಗ್ ಬಂದು CS ಬ್ರಾಂಚ್ ಆಗಿರುತ್ತೆ, ಕಾಲ್ ಫಾರ್ ಆಗಿರೋದು ಬಂದು END ಬ್ರಾಂಚಿಗೆ ಕಾಲ್ ಫಾರ್ ಆಗಿರುತ್ತೆ. ದಿಸ್ ಇಸ್ ಮೇಜರ್ ಡ್ರಾಬ್ಯಾಕ್ ಫಾರ್ END ಆ್ಯಂಡ್ ಸಿವಿಲ್. ನಾಟ್ ಓನ್ಲಿ END ಆ್ಯಂಡ್ ಸಿವಿಲ್, ಸಮ್ ಅದರ್ ಬ್ರಾಂಚಸ್ಗಳಿಗೆ ಕಂಪೇರ್ ಟು ದಿಸ್ ಬ್ರಾಂಚಸ್, ಈ ಬ್ರಾಂಚಸ್ಗಳಿಗೆ ಜಾಬ್ ಕಾಲ್ ಫಾರ್ ಕಡಿಮೆ ನಂಬರ್ಸ್ ಇರುತ್ತೆ, ಕಮ್ಮಿ ಇರಲ್ಲ, ಜಾಬ್ ಕಾಲ್ ಫಾರ್ ಆಗುತ್ತೆ. ಆದರೆ ಏನಾಗುತ್ತೆ ಇಲ್ಲಿ ರೆಸ್ಪೆಕ್ಟಿವ್ ರೇಷಿಯೋಸ್ ಕಂಪೇರ್ ಮಾಡಿದ್ರೆ ಇಲ್ಲಿ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಕಾಲ್ ಫಾರ್ ಆಗುತ್ತೆ, ಇಲ್ಲಿ ಕಡಿಮೆ ಆಗುತ್ತೆ. ಸೇಮ್ ನಾನು ಈಗ ಏನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ದ ಸೇಮ್ ಎಕ್ಸಾಂಪಲ್ ಯಾರೇ ಕೂಡ ಚೇಂಜ್ ಆಫ್ ಬ್ರಾಂಚ್ ಮಾಡಿದ್ರು ನಿಮಗೆ ಎಗೆ ಅಪಿಯರ್ ಆಗೋದಕ್ಕೆ ಒಂದು ಟಫ್ ಆಗುತ್ತೆ. ನೆಕ್ಸ್ಟು ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ನಿಮ್ಮ ಡಿಗ್ರಿನ ಯೂಸ್ ಮಾಡೋಕ್ಕಾಗೋದೇ ಇಲ್ಲ, ಟೋಟಲಿ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಹೋಗಬೇಕಾಗುತ್ತೆ. ದಿಸ್ ಇಸ್ ಒನ್ ಮೇಜರ್ ಡ್ರಾಬ್ಯಾಕ್. ಸೊ ನಾವೀಗ ಜಾಬ್ ಆಸ್ಪೆಕ್ಟ್ಸ್ ಬಗ್ಗೆ ಆಯಿತು. ಇಲ್ಲ, ಕೆಲವರು ಡಿಸೈಡ್ ಮಾಡ್ತಾರೆ, ಕೆಲವ್ರ ಮೈಂಡ್ ಸೆಟ್ ಇರುತ್ತೆ ನನಗೆ ಗೌರ್ಮೆಂಟ್ ಜಾಬ್ಸ್ ಬೇಡ. ಯೂಶಲಿ ಗೌರ್ಮೆಂಟ್ ಜಾಬ್ಸ್ಗಳಲ್ಲಿ ಕೆಲವೊಂದು ಕಡೆಗೆ ಲಂಚಗಳೆಲ್ಲ ನಡೆಯುತ್ತೆ, ಹಾಗಾಗಿ ನಮಗೆ ಅಷ್ಟೊಂದು ಪೇ ಮಾಡೋಕ್ಕೂ ಆಗಲ್ಲ. ಆಮೇಲೆ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿರುತ್ತೆ, ಅದಕ್ಕೆ ಪ್ರಿಪೇರ್ ಆಗಬೇಕು, ಲಕ್ಷಗಟ್ಟಲೆ ಸ್ಟೂಡೆಂಟ್ಸು ಅಪಿಯರ್ ಆಗ್ತಿರ್ತಾರೆ. ನನಗೆ ಎಲ್ಲ ಬೇಡ, ನನಗೆ ಪ್ರೈವೇಟ್ ಜಾಬ್ಸ್ಗಳೇ ಓಕೆ, ನಾನು CSಗೆ ಹೋಗ್ತೀನಿ, ನಾನು CS ಈಗಲೇ ರೈಟ್ ನಾವು ನನಗೆ ಇಮಿಡಿಯೇಟ್ ಆಗಿ ಸ್ಯಾಲರಿ ಸಿಕ್ಬಿಡುತ್ತೆ ಅಂತ ನೀವೇನಾದ್ರು ಡಿಸೈಡ್ ಮಾಡಿದ್ರೆ ಆವಾಗ ನೀವು END ಸಿವಿಲ್ ಮಕ್ಕಳು CS ಅಥವಾ ECಗೆ ಶಿಫ್ಟ್ ಆಗಬಹುದು. ಸೊ ನೀವು ಗೌರ್ಮೆಂಟಿಗೆ ಹೋಗಲ್ಲ, ಇನ್ ಕೇಸ್ ಜೆ ಸಿಕ್ಕರು ನನಗೆ ಎಗೆ ನಾನು ಕಾಂಪ್ರಮೈಸ್ ಆಗ್ತೀನಿ ಅನ್ನೋಗಿದ್ರೆ ನೀವು ಶಿಫ್ಟ್ ಆಗ್ಬೋದು. ಇನ್ನು ವೆರಿ ಸ್ಪೆಷಲಿ ಈ ಎರಡು ಬ್ರಾಂಚ್ಗಳಿಗೆ ಬಂದು ಜಾಸ್ತಿ ಗೌರ್ಮೆಂಟ್ ಆಪ್ಷನ್ಸ್ ಇರ್ತದೆ. ECಗೆ ಬಂದು ಬೋತ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಇಬ್ರಿಗೂ ಅಪ್ಲೈ ಮಾಡ್ಬೋದು. ಹಾರ್ಡ್ವೇರಲ್ಲೂ ಜಾಬ್ಸ್ಗಳು ಕಾಲ್ ಫಾರ್ ಆಗುತ್ತೆ, ಈವನ್ ಸಾಫ್ಟ್ವೇರ್ ಕೂಡ ಅಪ್ಲೈ ಮಾಡ್ಬೋದು, ಸಾಫ್ಟ್ವೇರ್ ಜಾಬ್ಸ್ಗೂ ಅಪ್ಲೈ ಮಾಡ್ಬೋದು. CS ಅಂತ ಅಂದರೆ ಯಾವುದೇ ರೀತಿಯ ಹಾರ್ಡ್ವೇರ್ಗೆ ಹೋಗೋಕ್ಕಾಗಲ್ಲ, ಹೋಗಬೇಕು ಅಂದರೆ ಮತ್ತೆ ಅಡಿಷನಲ್ ಕೋರ್ಸಸ್ಗಳನ್ನ ಮಾಡಬೇಕು. ಯೂಶಲಿ CS ಅವರು ಹಾರ್ಡ್ವೇರ್ ರಿಲೇಟೆಡ್ ಕೋರ್ಸ್ಗಳಿಗೆ ಹೋಗಬೇಕು ಅಂದರೆ EC ರಿಲೇಟೆಡ್ ಅಡಿಷನಲ್ ಕೋರ್ಸಸ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಸೊ CS ಅವ್ರಿಗೆ ಆಬ್ವಿಯಸ್ಲಿ IT ಫೀಲ್ಡಲ್ಲಿ ನಿಮಗೆ ನಿಮ್ಗೇನಿರುತ್ತೆ IT ಒಳಗಡೆ ಆಬ್ವಿಯಸ್ಲಿ ಕಾಲ್ ಫಾರ್ ಇದ್ದೇ ಇರುತ್ತೆ. ಸಾಫ್ಟ್ವೇರ್ ಸೆಕ್ಟರ್ಸಲ್ಲಿ ಹೋಗ್ಬೋದು. ಪ್ಯಾಕೇಜಸ್ಗಳು ರೈಟ್ ನೌ ಚೆನ್ನಾಗೇ ಇದೆ. ಸೊ ಒಂದು ಮಾರ್ಕೆಟ್ ಇಸ್ ಯಾವಾಗಲೂ ಒಂದೇ ಥರ ಇರಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತದೆ ಸ್ಟೂಡೆಂಟ್ಸ್. ನನಗೆ ಗೊತ್ತಿದ್ದಂಗೆ 2009-10 CSಗೆ ತುಂಬಾ ಸ್ಕೋಪ್, ರಿಸೆಷನ್ ಕ್ರಿಯೇಟ್ ಆಗಿ ತುಂಬ ಜನ, ಲಕ್ಷಾಂತರ ಜನ ರಿಸೆಷನಿಂದ ಜಾಬ್ನ ಕಳ್ಕೊಂಡ್ರು. ಅದಾಗಿ ಒಂದು 2-3 ಇಯರ್ಸ್ ಆದಮೇಲೆ ಮತ್ತೆ ಬೂಮ್ ಆಯಿತು. ಸೊ ಹಾಗಾಗಿ ಆಮೇಲೆ ಸಿವಿಲಿಗೆ 2005-6 ಸಿವಿಲಿಗೆ ಎಂಥ ಸ್ಕೋಪ್ ಇರಲಿಲ್ಲ. ಬಟ್ 2008-9 ತುಂಬಾ ಪೋಸ್ಟ್ಗಳು ಕಾಲ್ ಫಾರ್ ಆಯಿತು PWDಗೆ. ಅವಾಗೆಲ್ಲ ಸಿವಿಲಿಗೆ ತುಂಬ ಸ್ಕೋಪ್ ಬಂತು. ಈ ಥರ ಪ್ರತಿ ಬ್ರಾಂಚಿಗೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತದೆ. ಬೇಸ್ಡ್ ಆನ್ ದ ಮಾರ್ಕೆಟಿಂಗ್ ಸ್ಕೋಪ್ ಮೇಲೆ ಡಿಪೆಂಡ್ ಆಗ್ತದೆ, ಟೆಕ್ನಾಲಜಿ ಮೇಲೆ. ಇನ್ನು ಮೆಕ್ಯಾನಿಕಲ್ಗೆ ಇವ್ರಿಗೆ ಇಲ್ಲಿ ಇಂಡಿಯಾದಲ್ಲಿ ಸ್ಕೋಪ್ ಇರೋದಕ್ಕಿಂತ ಸೊ ಹೊರಗಡೆನೇ ಜಾಸ್ತಿ ಸ್ಕೋಪ್ಸ್ ಇರೋದು. ನೀವೇನಾದರೂ ಹೈಯರ್ ಸ್ಟಡಿ ಮಾಡಿಕೊಂಡು ಹೊರಗಡೆ ಏನಾದರೂ ನೆಕ್ಸ್ಟು ಹೈಯರ್ ಲೆವೆಲ್ ಆಫ್ ಜಾಬ್ಸ್ಗಳಿಗೆ ಹೋಗ್ತೀನಿ ಅಂದರೆ ನಿಮಗೆ ಮೆಕ್ಕಿಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಇಲ್ಲೇ ನಾರ್ಮಲ್ ಲೆವೆಲಲ್ಲಿ ಜಸ್ಟ್ ಡಿಗ್ರಿ ಮೇಲೆ ಹೋಗ್ತೀನಿ ಅಂದರೆ ಪ್ಯಾಕೇಜಸ್ಗಳು ಸ್ವಲ್ಪ ಕಡಿಮೆನೇ ಇರ್ತದೆ ಸ್ಟೂಡೆಂಟ್ಸ್. ಈಗ ಇದಿಷ್ಟೇ ಬ್ರಾಂಚ್, ಚೇಂಜ್ ಆಫ್ ಬ್ರಾಂಚ್ ಅಂತೇಳಿ ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಲ್ಲಿ ಗೌರ್ಮೆಂಟ್ ಜಾಬ್ ಆ್ಯಂಡ್ ಪ್ರೈವೇಟ್ ಜಾಬ್ಸ್. ಗೌರ್ಮೆಂಟನ್ನ ಶಿಫ್ಟ್ ಆಗಲ್ಲ ಅಂದರೆ ನೀವು CSಗಳಿಗೆ ಶಿಫ್ಟ್ ಆಗ್ಬೋದು. ಸ್ಕೋಪ್ ಆಫ್ ದ ಬ್ರಾಂಚ್ ಇನ್ ಫ್ಯೂಚರ್, ಕರೆಂಟ್ಲಿ CS ರಿಲೇಟೆಡ್ ಬ್ರಾಂಚಸ್ಗಳಿಗೆ ತುಂಬಾ ಸ್ಕೋಪ್ ಇದೆ ಸ್ಟೂಡೆಂಟ್ಸ್. ಆದರೆ ಈಗ ಹೊಸ ಬ್ರಾಂಚಸ್ಗಳು ಬಂದಿದೆ.
ಸೊ ನಾನಿಲ್ಲಿ ಸ್ವಲ್ಪ ಕಡಿಮೆ ಮೆನ್ಷನ್ ಮಾಡಿದ್ದೀನಿ. ನೀವು ಸರ್ಚ್ ಮಾಡಿದ್ರೆ n ನಂಬರ್ ಆಫ್ ಬ್ರಾಂಚಸ್ ಸಿಗುತ್ತೆ. ಇನ್ನು ನಿಮಗೆ ಸೀಟ್ ಮೆಟ್ರಿಕ್ಸಲ್ಲಿ ಯಾವ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚಸ್ಗಳಿದೆ, ಎಷ್ಟು ನಂಬರ್ ಆಫ್ ಸೀಟ್ಸ್ಗಳಿದೆ, ಇದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. AI&ML, ಆಟೋಮೊಬೈಲು, ಮೆಕ್ಯಾಟ್ರಾನಿಕ್ಸು, ಓಕೆ, AI&DS, ರೊಬೊಟಿಕ್ಸ್ ಆ್ಯಂಡ್ ಆಟೋಮಷೀನು, ಏರೋನಾಟಿಕಲ್ಲು, ಏರೋಸ್ಪೇಸು, ಕೆಮಿಕಲ್ಲು, ಸೈಬರ್ ಸೆಕ್ಯೂರಿಟಿ, ಬಯೋಮೆಡಿಕಲ್ಲು, ಬಯೋಟೆಕ್ನಾಲಜಿ, ಈ ಥರ ಸಾಕಷ್ಟು ಬ್ರಾಂಚಸ್ಗಳಿದೆ. ನಿಮಗೆ ಗೊತ್ತಿಲ್ಲದೆ ಇರೋ ಸಾಕಷ್ಟು ಬ್ರಾಂಚಸ್ಗಳಿದೆ. ಇವುಗಳ ಸ್ಕೋಪ್ ಬಗ್ಗೆ ಥಿಂಕ್ ಮಾಡಿ. ಸೊ ಇದೆಲ್ಲ ಬ್ರಾಂಚಸ್ ಕೊಟ್ಟಿದ್ದಾರೆ ಅಂದರೆ ಸ್ಕೋಪ್ ಇರೋದಕ್ಕೆ ಇರೋವಂಥದ್ದು. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ಲಿ ಆಗುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸ್ಟಡಿ ಅಬಿಲಿಟಿ. ಈಗ ಸಡನ್ ಆಗಿ ನೀವು ಸಿವಿಲ್ ಇಂದ CS ಚೇಂಜ್ ಆಗ್ಬಿಡ್ತೀರಾ. ಸಿವಿಲ್ಲೇ ಕಂಪ್ಲೀಟ್ಲಿ ಬೇರೆ, CS ಕಂಪ್ಲೀಟ್ಲಿ ಕೋಡಿಂಗ್ ಆಗಿರ್ತದೆ. ಸೊ ಸಪೋಸ್ ನೀವೇನಾದರೂ ಸಿವಿಲಿಂದ EC ಹೋಗ್ಬಿಡ್ತೀರಾ, EC ಒಳಗಡೆ ಎಲ್ಲ ಡಿರವೇಷನ್ ಓರಿಯೆಂಟೆಡ್ ಆಗಿರ್ತದೆ, ಎಲ್ಲ ಮ್ಯಾಥಮೆಟಿಕ್ಸ್ ಬೇಕಾಗಿರ್ತದೆ. ಸೊ ನೀವು ಚೇಂಜ್ ಆಫ್ ಬ್ರಾಂಚ್ ಮಾಡಿಕೊಂಡಾಗ ಆ ಹೊಸ ಬ್ರಾಂಚಲ್ಲಿ ಕೋಡಿಂಗ್ ಇದೆನಾ, ಮ್ಯಾಥಮೆಟಿಕ್ಸ್ ಇದೆನಾ, ಡಿರವೇಷನ್ಸ್ ಇದೆನಾ, ಇದೆಲ್ಲದನ್ನ ತಿಳ್ಕೋಬೇಕು. ಏನಾದರೂ ನೀವು ಸಡನ್ ಆಗಿ ಚೇಂಜ್ ಆಫ್ ಬ್ರಾಂಚ್ ಮಾಡಿಕೊಂಡು ಕಾಲೇಜಸ್ಗೆ ಶಿಫ್ಟ್ ಆದಮೇಲೆ ಓದೋಕ್ಕಾಗಲ್ಲ, ಸ್ಟ್ರೆಸ್ ಆಗ್ತಿದೆ, ಕಷ್ಟ ಆಗ್ತಿದೆ ಅಂತ ಹೇಳಿಬಿಟ್ಟು ನೀವು ವಾಪಸ್ ಬರ್ತೀನಿ ಅಂತ ಅಂದರೆ ಉಳಿದ 2 ವರ್ಷಗಳ ಫೀಸನ್ನು ಕಟ್ಟಬೇಕು. ಕೆಲವು ಕಾಲೇಜಸ್ಗಳು ನಿಮ್ಮನ್ನು ಡಿಸ್ಕಂಟಿನ್ಯೂ ಮಾಡಲಿಕ್ಕೆ ಈಸಿಯಾಗಿ ಅಲೋ ಮಾಡೋದಿಲ್ಲ. ದಟ್ ಈಸ್ ಒನ್ ಮೇಜರ್ ಡ್ರಾಬ್ಯಾಕ್. 1 ಇಯರ್ಸ್ ವೇಸ್ಟ್ ಆಗುತ್ತೆ. ಅನ್ವಾಂಟೆಡ್ಲಿ ಪ್ರೆಷರಿಗೆ ಒಳಗಾಗ್ತೀರಾ, ಡಿಪ್ರೆಷನ್ಗೆ ಹೋಗ್ತೀರಾ. ಸೊ ಇದೆಲ್ಲದನ್ನ ಯೋಚನೆ ಮಾಡ್ಕೊಳ್ಳಿ. ಸಪೋಸ್ ನಾನು ಹೇಳೋದು, ಥಿಂಕ್ ಮಾಡಿರಿ, 100 ಟೈಮ್ಸ್ ಥಿಂಕ್ ಮಾಡಿರಿ, ರಿಸರ್ಚ್ ಮಾಡಿರಿ, ಎನ್ಕ್ವೈರಿ ಮಾಡಿರಿ. ನೀವು ಯಾವ ಬ್ರಾಂಚಿಗೆ ಹೋಗ್ತಿದ್ದೀರಾ, ಬರೀ ಸಕ್ಸಸ್ ಪೀಪಲ್ ಜೊತೆ ಡಿಸ್ಕಸ್ ಮಾಡಬೇಡಿ. ಆ ಬ್ರಾಂಚಲ್ಲಿ ಹೋಗಿ ಅಲ್ಲಿ ಫ್ಲಾಪ್ ಆಗಿರೋರ ಹತ್ರನೂ ಒಪಿನಿಯನ್ ತಗೊಳ್ಳಿ, ಸಕ್ಸಸ್ ಆಗಿರೋರ ಹತ್ರ ಒಪಿನಿಯನ್ ತಗೊಳ್ಳಿ. ಸೊ ಲೇಟರ್ ಒಂದು ಫೈನಲ್ ಡಿಸಿಷನಿಗೆ ಬಂದು ನೀವು ಬ್ರಾಂಚನ್ನು ಡಿಸೈಡ್ ಮಾಡಿ. ಯಾವುದೇ ಬ್ರಾಂಚಿಗೆ ಮೂವ್ ಆದರೆ ಮುಗೀತು. ಸೊ ಮತ್ತೆ ವಾಪಸ್ ಬರ್ತೀನಿ ಅಂತ ಮಾತ್ರ ಡಿಸೈಡ್ ಮಾಡಬೇಡಿ ಸ್ಟೂಡೆಂಟ್ಸ್. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. So this is Rupashri from TechnoGeeks Innovations TGI DCT Coaching Center. So ನಮ್ಮ ಕೋಚಿಂಗ್ ಅಲ್ಲಿ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದಿರುವಂತ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಇದ್ದಾರೆ. ಸೊ ಬಿಲೋ 100 ಒಳಗಡೆ 4 ಸ್ಟೂಡೆಂಟ್ಸ್, ಬಿಲೋ 500 ಅಲ್ಲಿ 21. ಸೊ ನಮ್ಮಲ್ಲಿ ರ್ಯಾಂಕಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಅನ್ನೋಂಥ ಸ್ಟ್ಯಾಟಿಸ್ಟಿಕ್ಸ್ ನ ಕೊಟ್ಟಿದ್ದೀವಿ. ಈವನ್ ನಾನು ಹೇಳಿದ್ನಲ್ವಾ, JE ಪೋಸ್ಟ್ಗಳಿಗೆ KPTCL ಅಂಡ್ PWD ಜಾಬ್ಗೆ ಕೂಡ ಕಾಲ್ ಫಾರ್ ಮಾಡಿ, ಅದರಲ್ಲಿ ಕೂಡ ನಮ್ಮ ಕೋಚಿಂಗ್ನ ನಾವು ಪ್ರೊವೈಡ್ ಮಾಡಿ ಅದರಲ್ಲಿ ಸೆಲೆಕ್ಷನ್ ಆಗಿರುವಂಥ ಸ್ಟೂಡೆಂಟ್ಸ್ ಇದ್ದಾರೆ. ಸೊ TGI is providing the best coaching classes with the 100% syllabus completion. ನಿಮಗೆ 5 ಸಬ್ಜೆಕ್ಟ್ ಇರುವಂಥ ಒಂದು ಬುಕ್ ಕೂಡ ಅವೈಲೇಬಲ್ ಇರ್ತದೆ. ನೀವು ಕ್ಲಾಸಸ್ನ ಮಿಸ್ ಮಾಡಿಕೊಂಡ್ರೆ ರೆಕಾರ್ಡಿಂಗ್ಸ್ಗಳು ಅವೈಲೇಬಲ್ ಇರ್ತದೆ. ಕೋಚಿಂಗ್ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಮೆನ್ಷನ್ ಮಾಡಿರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡಿ ಸ್ಟೂಡೆಂಟ್ಸ್. ಸೊ ನಿಮಗೆ ಸಿಗ್ತದೆ. ಅಡ್ಮಿಷನ್ಸ್ ಓಪನ್ ಇದೆ. ಸೊ ಕೋಚಿಂಗ್ನ ಜಾಯಿನ್ ಆಗಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ಸ್ಟೂಡೆಂಟ್ಸ್. ದಿಸ್ ಇಸ್ ರೂಪಶ್ರೀ.